ಮತ್ತು ಈ ಖರ್ಚುಗಳನ್ನ ಕೂಡ ನೋಡಿ, ಡಿಫಾಮೇಷನ್ ಕೇಸ್ಗಳಿಗೆ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಕೋರ್ಟ್ ಫೀಸ್ ಅನ್ನೋದೆಲ್ಲ ಬರ್ತವೆ. ಈ ಖರ್ಚುಗಳನ್ನು ಕೂಡ ಅವರು ತಮ್ಮ ಖಾತೆಲಿರುವಂಥ ಒಂದು ಇಷ್ಟಿಷ್ಟು ದುಡ್ಡುಗಳನ್ನೆಲ್ಲ ತೊಗೊಂಡು ಲೋನ್ ತೊಗೊಂಡ ರೀತಿ ಎಲ್ಲ ಹೋರಾಟ ಮಾಡ್ತಾ ಇದ್ದಾರೆ. ಯಾಕೆ ಸಾಲ ಮಾಡಿ ಅಥವಾ ಲೋನ್ಗಳನ್ನ ತೊಗೊಂಡು ಯಾಕೆ ಅವರು ಬೇರೆಯವ್ರ ತೊಗೊಂಡು ಅಥವಾ ಅವ್ರು ಇಟ್ಟಿರುವಂಥ ಹಣಕಾಸಲ್ಲಿ ಏನೋ ಒಂದು ಗೌರ್ಮೆಂಟ್ ಅಧಿಕಾರಿ ಇಟ್ಟಿರುವಂಥ ದುಡ್ಡನ್ನ ತೊಗೊಂಡು ಏನಕ್ಕೆ ಅವ್ರು ಕೇಸ್ ಹಾಕ್ತಿದ್ದಾರೆ? ಬಿಕಾಸ್ ನಿಜವಾಗ್ಲೂ ಅವಮಾನ ಆಗಿದೆ ಅವ್ರಿಗೆ, ಆ ಸಫರೆನ್ಸ್ ಇದೆ ಅವ್ರಿಗೆ ಇವತ್ತು ಕೂಡ. ಸೊ ನಿಮ್ಗೆ ಗೊತ್ತಿರ್ಬೋದು, ಡಿಫಾಮೇಷನ್ ಕೇಸ್ನಲ್ಲಿ ಯಾವ್ದಾರ ಅಟ್ಟರ್ ವರ್ಡ್ ಅಂದರೆ ಮಾತಾಡ್ಬೇಕಂದಾಗ ಅವಮಾನ ಮಾಡಿದ್ರು ಕೂಡ ಅವಮಾನನೇ, ಅಥವಾ ಲಿಖಿತ ರೂಪವನ್ನು ಮಾಡಿದ್ರು ಅವಮಾನನೇ, ಅಥವಾ ಬರೆದು ಅಂಟಿಸಿದ್ರು ಕೂಡ ಅವಮಾನನೇ. ಸೊ ಆ ರೀತಿಯಾಗಿ ಅಟ್ರಾಕ್ಟ್ ಆಗುತ್ತೆ. ನಾನು ಹೇಳಿದೆ ನನ್ನ ಪ್ರಯಾಗ್ ಅವ್ರಿಗೆ, ಬೇಡ ಇದ್ರ ಬಗ್ಗೆ ನನಗೆ ಅಷ್ಟೊಂದು ಗೊತ್ತಿರಲಿಲ್ಲ ಮಾಹಿತಿ. ಸೊ ನಾನು ಹೇಳಿದಾಗ, ನೋಡಿ ಈ ಥರ ಎಲ್ಲ ಮೋಸ ಎಲ್ಲ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವ್ರ ಸಮಾಜಕ್ಕೆ, ಅವ್ರ ಬಗ್ಗೆ ಇದೆ ಅಂದರೆ ನಮ್ಗೆ ಯಾವುದೇ ರೀತಿಯಾದ ರೆಕಾರ್ಡ್ಸ್ ಇಲ್ಲ, ಬೇರೆ ಅವ್ರು ಏನೇ ಇರ್ಬೋದು ಪರ್ಸ್ನಲ್ಲು. ನಾನು ಹೇಳಿದೆ 101 ರೂಪಾಯಿಗೆ ಡಿಫಾಮೇಷನ್ ಹಾಕೋಣ ಅಂತ, ಅಂದರೆ 3 ನಾಮ ಇರಲಿ, ಆ ಥರ ಕ್ಯಾರೆಕ್ಟರ್ ಸೂಟ್ ಆಗುತ್ತೆ ಅಂತ ಹೇಳಿದೆ. ಸರ್ ಅವ್ನೇನು ಮಾಡ್ತಾನೆ ಅಂದರೆ ಅದನ್ನ ಕಟ್ಬಿಟ್ಟು ಹೊಂಟೋಗ್ಬಿಡ್ತಾನೆ ಸರ್ ಅಂತ ಹೇಳಿದ್ರು. ಸೊ ಹೌದಾ, ಅಂದರೆ ನಾವು ಆ ರೀತಿಯಾಗಿ ಆತನಿಗೆ ನಾವು ತೆಗಿಬೋದು ಅಂತ ನಾನು ಐಡಿಯಾ ಕೊಟ್ಟೆ. ಸೊ ಅವ್ರು ಬೇಡ ಸರ್, ನಾನು ಒಂದು 50 ಲಕ್ಷಕ್ಕೆ ನೀವು ಮಾಡಿ ಅಂತ ಹೇಳಿದಾಗ, ನಾವು 50 ಲಕ್ಷಕ್ಕೆ ಅಂದರೆ 49 ಲಕ್ಷಕ್ಕೆ ಮಾಡಿದ್ದೀವಿ. ಇನ್ನೂ 1.25 ಕೋಟಿ ರೂಪಾಯಿ ಬೇರೆ ಆದ ಕೇಸಸ್ಗಳನ್ನ ಕೂಡ ಮಾಡ್ತೀವಿ. ಟೋಟಲಿ 2 crores ಸಮಥಿಂಗ್ 2.5 ತನಕ ಬರುತ್ತೆ, ಕ್ಲೈಮ್ ಬರುತ್ತೆ. ಈ ಕ್ಲೈಮ್ಸ್ಗಳನ್ನ ಅವರಿಂದ ನಾವು ಮಾಡಬೇಕು ಅಂತ ಹೇಳಿ ಮಾಡ್ತಾ ಇದೀವಿ. ಹೌದು, ನೋಟಿಸ್ ಕಳಿಸಿದ್ವಿ ಅದು ಹಂಗೆ ವಾಪಸ್ ಬಂದಿದೆ. ಹಾಗೆ ನೋಟಿಸ್ ಕಳಿಸಿದ ತಕ್ಷಣ ನೋಡಿ, ಕಲರ್ಸ್ ಕನ್ನಡದವರು ರಿಪ್ಲೈ ಮಾಡ್ತಾರೆ. ಇದು ಅವರೇ ರಿಪ್ಲೈ ಮಾಡಿರುವಂಥದ್ದು, ನನಗೆ ಮಾಡಿರ್ತಾರೆ. LKL ಅಸೋಸಿಯೇಟ್ಸ್ ಲೋಹಿತ್ ಕುಮಾರ್ ಅನ್ನೋರಿಗೆ ಮಾಡಿ ಇದರಲ್ಲಿ ಟೈಮ್ ಕೇಳ್ತಾರೆ, ನಾವು ಇದು ಥರ ಮಾಡಿರ್ತೀವಿ ಅಂತ. ನಾವು ಅವ್ರಿಗೇನು ಹೇಳಿರ್ತೀವಿ, ನೀವು ಈ ಥರ ಕಂಟೆಸ್ಟೆಂಟ್ ಮಾಡಿದ್ದೀರಾ, ಅದಕ್ಕೆ ನಮಗೇನು ಅಭ್ಯಂತರ ಇಲ್ಲ, ಆದರೆ ಸಾಕ್ಷಿ ಇಲ್ದಿರುವಂಥ ಮಾತುಗಳನ್ನ ಆಡ್ತಾ ಇದ್ದಾರೆ, ಎಲ್ಲರೂ ಹೊಡೆದ್ರು, ಮಾಡಿದ್ರು, ಅವಮಾನ ಮಾಡಿದ್ರು ಅಂತ ಹೇಳಿ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ, ಸರ್ಕಾರದ ಮೇಲೆ ಮಾಡ್ತಿದ್ದಾರೆ. ಇದನ್ನೆಲ್ಲ ನೀವು ಟೆಲಿಕಾಸ್ಟ್ ಮಾಡಬೇಡ್ದಾಗಿತ್ತು, ವಿಚಾರ ಮಾಡಬೇಕಾಗಿತ್ತು. ಮತ್ತೆ ಇದನ್ನ ನೋಡಿ ಜನ ಮುಗ್ಧರಾಗ್ತಾರೆ ಅಥವಾ ಆತನ ಸಪೋರ್ಟ್ ಮಾಡ್ತಾರೆ, ಯಾರೋ ಒಬ್ಬ ಯೋಗ್ಯತೆ ಇಲ್ದಿರೋನು ಗೆದ್ದುಬಿಡ್ತಾನೇನೋ ಅನ್ನೋ ಒಂದು ಪ್ರಶ್ನೆನೂ ಕೂಡ ನಮ್ಮಲ್ಲಿದೆ. ಸೊ ಇವೆಲ್ಲವೂ ಕೂಡ ಮೋಸ ಅಲ್ವಾ, ಮನ್ಸಾರೆ ಇದು ಮೋಸನೇ ಆಗ್ತಾ ಇದೆ ಅಂತ ಹೇಳಿ ನಾನು ಭಾವಿಸ್ತೀನಿ ಇದನ್ನ. ಹಾಗಾಗಿ ಕೇಸ್ಗಳು ಹಾಕಿದ್ದಾರೆ ಮೇಡಮ್.